ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ರಾಕ್ಷಸರ ಹಿನ್ನೆಲೆ. ರಾವಣ, ಕುಂಭಕರ್ಣ, ವಿಭೀಷಣ ಇವರು ಮಾಡಿದಂಥ ತಪಸ್ಸು, ಇವರು ಪಡೆದಂಥ ವರ ಮತ್ತು ಲಂಕೆಯನ್ನ ರಾಕ್ಷಸರು ವಾಪಸ್ ಪಡೆದಿರೋ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಷಯ ನಮಗೆ ದೊರೆಯೋದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ. ಇದು ರಾವಣರ ಯುದ್ಧದ ನಂತರ ಅಗಸ್ತ್ಯರ ಹತ್ರ ಶ್ರೀರಾಮಚಂದ್ರ ಕೇಳುವಂಥ ಪ್ರಶ್ನೆ. ರಾಕ್ಷಸರು ಮತ್ತೆ ಲಂಕೆಯನ್ನ ಪಡೆದ್ರು, ಲಂಕೆಯಲ್ಲಿ ರಾಕ್ಷಸರು ಇದ್ರು ಮುಂಚೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಅಗಸ್ತ್ಯ ಮುನಿಗಳು ರಾಮನಿಗೆ ಹೇಳುವಂಥದ್ದು. ಹಿಂದೆ ಸೃಷ್ಟಿಯ ಆರಂಭದಲ್ಲಿ ನೀರಿದ್ದಾಗ ನೀರಿನ ರಕ್ಷಣೆಗಾಗಿ ಜೀವಜಂತುಗಳನ್ನ ಸೃಷ್ಟಿ ಮಾಡ್ತಾನೆ ಭಗವಂತ. ಆ ಜೀವಜಂತುಗಳಿಗೆ ಬ್ರಹ್ಮ ಆದೇಶ ಮಾಡ್ತಾನೆ, ರಕ್ಷಿಸಿ ಅಂತ ಹೇಳ್ಬಿಟ್ಟು. ರಕ್ಷಿಸಿ ಅಂತ ಹೇಳಿದನ್ನ ರಕ್ಷಣೆ ನಾನು ಮಾಡ್ತೀನಿ ಅಂತ ಹೇಳ್ದವರು ರಾಕ್ಷಸರಾಗ್ತಾರೆ. ನಾವು ಪೂಜಿಸ್ತೀವಿ ಅಂತ ಹೇಳಿದ್ರು ಯಕ್ಷಾಮ ಅಂತ ಹೇಳ್ತಾರೆ, ಅವರು ಯಕ್ಷರಾಗ್ತಾರೆ. ನಾವು ಪೂಜಿಸ್ತೀವಿ ಅಂತ ಹೇಳಿದವರು ಯಕ್ಷರಾಗ್ತಾರೆ. ಇದು ರಕ್ಷಿಸ್ತೀವಿ ಅಂತ ಹೇಳಿದವರು ರಾಕ್ಷಸರಾಗ್ತಾರೆ. ಸೊ ಈ ರಾಕ್ಷಸರಲ್ಲಿ ಮುಖ್ಯರಾದವರು ಹೇತಿ, ಪ್ರಹೇತಿ. ಹೇತಿ ರಾಕ್ಷಸನಾದ್ರೆ ಪ್ರಹೇತಿ ಧರ್ಮ ಮಾರ್ಗವನ್ನು ಹಿಡಿದು ಹೊರಟೋಗ್ತಾನೆ. ಈ ಹೇತಿಗೆ ವಿದ್ಯುತ್ಕೇಶಿ ಅಂತ ಒಬ್ಬ ಮಗ ಇರ್ತಾನೆ. ಆ ವಿದ್ಯುತ್ಕೇಶಿಗೆ ಸುಕೇಶ ಅಂತ ಒಬ್ಬ ಮಗ ಇರ್ತಾನೆ. ಆ ಸುಕೇಶನಿಗೆ 3 ಜನ ಮಕ್ಕಳು, ಮಾಲ್ಯವಂತ, ಸುಮಾಲಿ, ಮಾಲಿ. ಇದು ಮಾಲ್ಯವಂತ, ಸುಮಾಲಿ, ಮಾಲಿ 3 ಜನನು ತಪಸ್ಸಿಗೆ ಹೋಗ್ಬಿಟ್ಟು ಅವಧ್ಯತ್ವವನ್ನು ಪಡ್ಕೊಂಡು ಬರ್ತಾರೆ. ಈಗ ನಾವು ತುಂಬಾ ಪರಾಕ್ರಮಿಗಳಾಗ್ಬಿಟ್ಟಿದ್ವಿ, ನಾವೇ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಒಂದು ಅಹಂ ಬಂದ್ಬಿಡುತ್ತೆ. ಬಂದು ಅವರು ವಿಶ್ವಕರ್ಮನ ಹತ್ರ ಹೋಗ್ಬಿಟ್ಟು ನಾವು ತುಂಬಾ ಪರಾಕ್ರಮಶಾಲಿಗಳಾಗಿದ್ವಿ, ಆದ್ರೆ ನಮ್ಗೆ ಉಳ್ಕೊಳಕ್ಕೊಂದು ವಾಸಸ್ಥಾನ ಅನ್ನೋದೇ ಇಲ್ವಲ್ಲ, ನಮ್ಗೇನಾದ್ರು ಒಂದು ವಾಸಿಸುವ ಯೋಗ್ಯವಾದ ಒಂದು ಸ್ಥಳನ ನಿರ್ಮಿಸ್ಕೊಡಿ ಅಂತ ಹೇಳಿದಾಗ ವಿಶ್ವಕರ್ಮ, ದೇವಶಿಲ್ಪಿ, ಅವ್ರು ಹೇಳ್ತಾರೆ, ನಾನು ಈಗಾಗ್ಲೇ ಒಂದು ಲಂಕಾ ನಗರಿಯನ್ನ ನಿರ್ಮಿಸಿದ್ದೀನಿ, ಅದು ಇಂದ್ರನ ಆಜ್ಞೆಯಂತೆ. ಅಲ್ಲಿ ಈಗ ಯಾರಿಲ್ಲ, ನೀವು ಅಲ್ಲಿ ಹೋಗಿ ವಾಸ ಮಾಡ್ಬೋದು, ಅಮರಾವತಿಗಿಂತ ತುಂಬಾ ಚೆನ್ನಾಗಿದೆ ಅದು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಸೊ ಅಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಅಲ್ಲಿ ವಾಸ ಮಾಡ್ತಿದ್ದಾಗ ಅವ್ರಿಗೆ ಮತ್ತು ಮದ ಏರಿ ರಾಕ್ಷಸರನ್ನ, ಋಷಿ ಮುನಿಗಳನ್ನೆಲ್ಲ ಕೊಲ್ಲಕ್ ಶುರು ಮಾಡ್ತಾರೆ. ಆವಾಗ ಈ ದೇವತೆಗಳೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ವಿಷ್ಣು ಹತ್ರ ನೀನು ಏನಾದ್ರೂ ಇದಕ್ಕೆ ಪರಿಹಾರ ಕೊಡಪ್ಪ ಅಂತ ಹೇಳಿದಾಗ ವಿಷ್ಣು ಆಯ್ತು ನಾನು ಅವ್ರನ್ನೆಲ್ಲ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಆ ಹೇಳಿದ ಮಾತು ಈ 3 ಜನಕ್ಕೂ ಗೊತ್ತಾಗಿ 3 ಜನ ಏನ್ ಮಾಡ್ತಾರೆ, ಆ ವಿಷ್ಣು ಏನು ನಮ್ಮ ಹತ್ರ ಬಂದು ಯುದ್ಧ ಮಾಡೋದು, ನಾವೇ ಹೋಗಿ ವಿಷ್ಣುವಿನ ಮೇಲೆ ಯುದ್ಧ ಮಾಡೋಣ, ಅವ್ರ ಇದನ್ನ ನಾವು ಅಮರಾವತಿನ ನಾವೇ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಇದು ವಿಷ್ಣುವಿನ ಎದುರಿಗೆ ಯುದ್ಧ ಮಾಡಕ್ಕೆ ಅಂತ ಹೋಗ್ತಾರೆ. ಅವಾಗ ಮಾಲಿಯನ್ನ ಮೊದಲಿಗೆ ವಿಷ್ಣು ಸುದರ್ಶನ ಚಕ್ರದಲ್ಲಿ ಕೊಂದು ಹಾಕ್ತಾನೆ. ಅದ್ರ ನಂತರ ಮಾಲ್ಯವಂತ ಇವನ್ ಮೇಲೆ ಯುದ್ಧಕ್ಕೆ ಬಂದಾಗ ಮಾಲ್ಯವಂತನ್ಗೆ ಈ ಗರುಡ ತನ್ನ 2 ರೆಕ್ಕೆನ ಜೋರಾಗಿ ಬಡ್ದಿದ್ ಹೊಡೆತಕ್ಕೆ ಅವನು ಎಗ್ರಿ ಒಂದು ಬಳಿಗ್ ಬಿದ್ದೋಗ್ಬಿಡ್ತಾನೆ. ಅದು ಅವನ್ಗೆ ಅವಮಾನ ಆದಂಗ ಆಗ್ಬಿಟ್ಟು ವಾಪಸ್ ಲಂಕೆಗೆ ಹೋಗ್ತಾನೆ. ಇದು ಆಮೇಲೆ ಸುಮಾಲಿ ಕೂಡ ಅವನು ಕೂಡ ಇದು ಲಂಕೆಗೆ ಹೋಗ್ತಾನೆ. ಈ ಉಳಿದ ರಾಕ್ಷಸರನ್ನೆಲ್ಲ ವಿಷ್ಣು ಕೊಂದು ಹಾಕ್ತಾನೆ. ಅವಾಗ ಇವರು ನಮಗೂ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ರಸಾತಲಕ್ಕೆ ಹೊರಟೋಗ್ತಾರೆ, ಲಂಕೆನ ಬಿಟ್ಟು ಹೊರಟೋಗ್ತಾರೆ. ಆ ಲಂಕೆನ ವಿಶ್ವವಸುವಿನ ಮಗ ಕುಬೇರ ಅಂದ್ರೆ ಭರದ್ವಾಜರ ಮಗಳು ದೇವವರ್ಣಿ ಮತ್ತು ವಿಶ್ವವಸುವಿಗೆ ಹುಟ್ಟಿದಂತ ಮಗನೇ ಕುಬೇರ. ಅವನು ಬಹಳ ತೇಜಸ್ವಿ ಇರ್ತಾನೆ. ಅವನು ಒಮ್ಮೆ ಹಾಗೆ ಬರ್ತಾ ಇದ್ದಾಗ ಅಪ್ಪನ ನೋಡ್ಬೇಕು ಅಂತ ಬರುವಂತಹ ಸಂದರ್ಭದಲ್ಲಿ ಇವನು ಸುಮಾಲಿ ಅದನ್ನ ನೋಡ್ಬಿಟ್ಟು ಎಂಥ ತೇಜಸ್ವಿ ಇದ್ದಾನೆ ಇವನು, ವಿಶ್ವವಸುವಿನ ಮಗ ಅಲ್ವಾ, ಈ ವಿಶ್ವವಸುಗೆ ನನ್ನ ಮಗಳನ್ನ ಕೊಟ್ರೆ ನಾನು ಒಬ್ಬ ತೇಜಸ್ವಿ ಮಗುವನ್ನ ಪಡೆದಂಗಾಗುತ್ತೆ. ಆ ಮೊಮ್ಮಗನಿಂದ ನಾವು ಈ ದೇವತೆಗಳನ್ನೆಲ್ಲ ಸದೆ ಬಡಿಬೋದು ಅಂತ ಒಂದು ಲೆಕ್ಕಾಚಾರ ಮನಸ್ಸಿನಲ್ಲಿ ಹಾಕೊಂಡೋಗಿ ಅವನಿಗೆ ಒಬ್ಳು ಮಗಳಿರ್ತಾಳೆ, ಕೇಕಸಿ ಅಂತ ಹೇಳಿ. ಅವಳು ತುಂಬಾ ಸೌಂದರ್ಯವತಿಯಾಗಿರ್ತಾಳೆ. ಅವಳನ್ನ ಕರೆದ್ಬಿಟ್ಟು, ನೋಡಿ ನೀನ್ ಈಗಾಗ್ಲೇ ಮದ್ವೆಗೆ ಬಂದಿದ್ಯಾ, ಆದ್ರೆ ನಿನ್ನನ್ನು ಯಾರು ವರಿಸಕ್ ಬಂದಿಲ್ಲ, ಯಾಕೆಂದ್ರೆ ನೀನ್ ತುಂಬಾ ಸೌಂದರ್ಯವತಿಯಾಗಿದೆ, ನೀನು ಅವ್ರನ್ನ ಇದು ನಿರಾಕರಿಸ್ಬಿಟ್ರೆ ಅನ್ನೋ ಒಂದು ಭಯದಿಂದ ಅವ್ರು ಯಾರು ಬಂದಿಲ್ಲ. ಹಾಗಾಗಿ ನೀನೀಗ ನಾನು ನಿನ್ಗೆ ಒಂದು ಸಲಹೆ ಕೊಡ್ತೀನಿ. ವಿಶ್ವವಸು ಮುನಿಗಳಿದ್ದಾರೆ, ಅವರು ತುಂಬಾ ತೇಜಸ್ವಿ, ಅವರು ಪುಲಸ್ತ್ಯರ ಮಗ, ಅಂದ್ರೆ ಪುಲಸ್ತ್ಯ ಬ್ರಹ್ಮನ ಮಗ ಪುಲಸ್ತ್ಯ ಆಗಿರೋದ್ರಿಂದ ಪುಲಸ್ತ್ಯನ ಮಗ ವಿಶ್ವವಸು. ಇವರಿಗೆ ಏನಾದ್ರು ಮಗ ಹುಟ್ಟಿದ್ರೆ
ಅವಾಗ ಅವನು ಬಹಳ ತೇಜಸ್ವಿಯಾಗಿರ್ತಾನೆ. ಹಾಗಾಗಿ ನೀನು ಅವ್ರನ್ನ ಮದುವೆ ಆಗಿ ಒಂದು ತೇಜಸ್ವಿ ಮಗನನ್ನ ಪಡಿಬೋದಲ್ವಾ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಸಲಹೆ ಕೊಡ್ತಾನೆ. ಇವಳು ಹಾಗೆ ಆಗ್ಲಿ ಅಪ್ಪ ಅಂತ ಹೇಳ್ಬಿಟ್ಟು ಅವಳು ವಿಶ್ವವಸುವಿನ ಹತ್ರ ಹೋಗ್ಬಿಡ್ತಾಳೆ. ಅವಳು ಹೋದಂತ ಸಂದರ್ಭ ಏನಿರುತ್ತೆ, ವಿಶ್ವವಸು ಅವರು ದಿನದ 3ನೇ ಕಾಲ ಅಂದ್ರೆ ಸಂಜೆಯಲ್ಲಿ ಅವರು ಅಗ್ನಿಹೋತ್ರ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವಳು ಹೋಗ್ತಾಳೆ. ಹೋಗಿ ನೆಲನ ಕಾಲಿನಿಂದ ಕೆರಿತಾ ಇರ್ತಾಳೆ. ತಲೆ ಬಗ್ಗಿಸಿ ನಾಚಿಕೆಯಲ್ಲಿ ನಿಂತ್ಕೊಂಡಿರ್ತಾಳೆ. ಅದನ್ನ ಇವರು ನೋಡ್ತಾರೆ. ನೋಡ್ಬಿಟ್ಟು ಏನು ವಿಷಯ ಅಂತ ಕೇಳಿದಾಗ ನಿಮ್ಗೆ ತಿಳಿದೇ ಇರೋ ವಿಷಯ ಏನಿದೆ ಮುನಿಗಳೇ, ನಾನು ತಂದೆ ಕಳಿಸಿರೋದು ನನ್ನ ಅಂತ ಹೇಳ್ತಾರೆ. ಅವಾಗ ಇವರು ಧ್ಯಾನಕ್ಕೆ ಹೋಗ್ಬಿಟ್ಟು ಏನ್ ವಿಷಯ ಅಂತ ತಿಳ್ಕೊಳ್ತಾರೆ. ಸೊ ಇವಳು ಸಂತಾನ ಅಪೇಕ್ಷೆಯಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾರೆ, ನೀನ್ ಬಂದಿರೋಂಥ ಸಂದರ್ಭ ಸರಿ ಇಲ್ಲ, ನಿನ್ಗೆ ಹುಟ್ಟಂತದ್ ಮಕ್ಕಳು ರಾಕ್ಷಸರಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಆಗ ಅವಳು ಇಲ್ಲ, ದಯವಿಟ್ಟು ಬೇಡ, ನನ್ಗೆ ಉತ್ತಮವಾದ ಮಗನನ್ನೇ ಕರುಣಿಸ್ಕೊಡಿ ಅಂತ ಕೇಳ್ಕೊಳ್ತಾಳೆ. ಅವಾಗ ಅವರು ನಿನ್ಗೆ ಕೊನೆಯ ಮಗ ಧರ್ಮಾತ್ಮನಾಗಿರ್ತಾನೆ ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ಸಂತೋಷದಿಂದ ಅವಳು ಬರ್ತಾಳೆ. ಆಮೇಲೆ ಅವಳಿಗೆ 3 ಮಕ್ಕಳು ಹುಟ್ಟುತ್ತಾರೆ. 4 ಜನ ಮಕ್ಕಳು ಹುಟ್ಟುತ್ತಾರೆ. ರಾವಣ, ಕುಂಭಕರ್ಣ, ಶೂರ್ಪಣಖಿ, ನಂತರ ವಿಭೀಷಣ ಹುಟ್ಟಂಥದ್ದು. ಒಮ್ಮೆ ಇದು ವಿಶ್ವವಸುವನ್ನ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಕುಬೇರ ಪುಷ್ಪಕ ವಿಮಾನದಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನ ಕೀಕಸಿ ನೋಡ್ತಾಳೆ. ಅವಳಿಗೂ ಅವನ ತೇಜಸ್ಸು ನೋಡ್ಬಿಟ್ಟು ಮಗನನ್ನ ರಾವಣನ ಕರೆದ್ಬಿಟ್ಟು, ನೋಡು ನಿಮ್ಮ ಅಣ್ಣ ಎಷ್ಟು ತೇಜಸ್ವಿ ಆಗಿದ್ದಾನೆ, ಇದು ನೀನು ಅದೇ ರೀತಿ ತೇಜಸ್ವಿ ಆಗ್ಬೇಕಲ್ವಾ ಅಂತ ಹೇಳಿದಾಗ, ಆಯ್ತು ಅವನಿಗಿಂತ ನಾನು ತೇಜಸ್ವಿ ಆಗ್ತೀನಿ, ತಪಸ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ತನ್ನ 2 ತಮ್ಮಂದ್ರನ್ನ ಕುಂಭಕರ್ಣ, ವಿಭೀಷಣ ಅವರಿಬ್ರನ್ನು ಕರ್ಕೊಂಡು ತಪಸ್ಸು ಕೂತ್ಕೊಳ್ತಾರೆ. 3 ಜನ 10,000 ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ಅಂದ್ರೆ ರಾವಣ 10,000 ವರ್ಷ, ಕುಂಭಕರ್ಣನು 10,000 ವರ್ಷ, ವಿಭೀಷಣನು 10,000 ವರ್ಷ ತಪಸ್ ಮಾಡ್ತಾರೆ. ಇದು ಕುಂಭಕರ್ಣ 10,000 ವರ್ಷ ಯಾವ ರೀತಿ ತಪಸ್ ಮಾಡ್ತಾನೆ ಅಂತಂದ್ರೆ, ಇದು ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು, ಬೇಸಿಗೆ ಕಾಲದಲ್ಲಿ ಆ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ತಪಸ್ ಮಾಡ್ತಾನೆ. ಆಮೇಲೆ ಚಳಿಗಾಲ, ಮಳೆಗಾಲದಲ್ಲಿ ನೀರಿನ ಮಧ್ಯ ವೀರಾಸನದಲ್ಲಿ ಕುಳಿತು ತಪಸ್ ಮಾಡ್ತಾನೆ. ಈ ರೀತಿ 10,000 ವರ್ಷಗಳ ಕಾಲ ತಪಸ್ ಮಾಡ್ತಾನೆ. ಹಾಗೆ ವಿಭೀಷಣ ಕೂಡ 5,000 ವರ್ಷಗಳ ಕಾಲ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಿದ್ರೆ, ಇನ್ನು 5,000 ವರ್ಷಗಳ ಕಾಲ ಅವನು 2 ಕೈಗಳನ್ನ ಮೇಲೆ ಎತ್ತಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಂಡು ಸೂರ್ಯಾರಾಧನೆಯಲ್ಲಿ ತಪಸ್ ಮಾಡ್ತಾನೆ. ಹಾಗೆ ಈ ರಾವಣ ತಪಸ್ ಮಾಡೋದು ಹೇಗಿರುತ್ತೆ ಅಂದ್ರೆ, ಅವನು 1,000 ವರ್ಷ ಸಂಪೂರ್ಣ ಆದ ನಂತರ ತನ್ನ ಒಂದು ತಲೆಯನ್ನ ಕಡಿದು ಅಗ್ನಿಗೆ ಆಹುತಿ ಮಾಡೋದು. ಈ ರೀತಿಯಾಗಿ 1 ವರ್ಷಕ್ಕೂ 1 ತಲೆಯನ್ನ ಕಡಿದು ಅಗ್ನಿಗೆ ಆಹುತಿ ಮಾಡ್ತಿರ್ತಾನೆ. 1,000 ವರ್ಷ ಕಳೆದ ನಂತರ 1 ತಲೆ ಹಾಕೋದು. ಈ ರೀತಿಯಾಗಿ 9,000 ವರ್ಷಗಳು ಕಳೆದು 9 ತಲೆಗಳು ಹೋಗಿರುತ್ತೆ. ಇನ್ನೊಂದು 10,000 ವರ್ಷ ಮುಗಿದು ತಲೆಯನ್ನ ಆಹುತಿ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಆವಾಗ ಇದು ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ಬಿಟ್ಟು, ನೀನು ತುಂಬಾ ಉತ್ತಮವಾದ ತಪಸ್ಸನ್ನ ಮಾಡಿದ್ಯಾ, ಏನು ವರ ಬೇಕು ನಿನ್ಗೆ ಅಂತ ಕೇಳಿದಾಗ ಅವನು ಅಮರತ್ವವನ್ನ ಕೇಳ್ತಾನೆ. ಅವನ ಅಮರತ್ವವನ್ನ ಕೇಳಿದಾಗ ಇದು ನಿರಾಕರಿಸ್ತಾರೆ ಬ್ರಹ್ಮದೇವರು. ನಿನ್ಗೆ ಅಮರತ್ವ ಕೊಡಕ್ಕಾಗೋದಿಲ್ಲ, ಯಾಕೆ ಅಂತಂದ್ರೆ ಹುಟ್ಟಿದವ್ರು ಯಾವತ್ತಿದ್ರು ಸಾಯ್ಲೇಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ನನ್ಗೆ ಯಕ್ಷ, ರಾಕ್ಷಸ, ದೇವತೆ, ನಾಗ, ಗರುಡ ಇವ್ರು ಯಾರಿಂದನೂ ನನಗೆ ಸಾವು ಬರಬಾರ್ದು. ನನ್ಗೆ ಈ ಮಾನವರು ಮತ್ತೆ ಇತರೆ ಪ್ರಾಣಿಗಳು ನನ್ಗೆ ತೃಣಕ್ಕೆ ಸಮಾನ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ಬಿಟ್ಟು ಬ್ರಹ್ಮ ಅವನಿಗೆ ವರ ಕೊಡ್ತಾನೆ. ಅಲ್ಲದೆ ಇನ್ನೂ 2 ವರ ಕೊಡ್ತಾನೆ. ಒಂದೇನಂತಂದ್ರೆ, ನಿಂದು ಆಹುತಿ ಮಾಡಿರುವಂತಹ ತಲೆಗಳೆಲ್ಲ ವಾಪಸ್ ಬಂದು ನೀನು ದಶಗ್ರೀವನ ಹಾಗೆ ಇರೋ. ಆಮೇಲೆ ಇನ್ನೊಂದು ವರ ಏನಂದ್ರೆ, ನೀನು ಯಾವ ಸಂದರ್ಭದಲ್ಲಿಯೂ ಬೇಕಾದ್ರೆ ನೀನು ವೇಷವನ್ನ ಬದಲಾಯಿಸ್ಬೋದು, ನಿನ್ಗೆ ಇಚ್ಛೆ ಬಂದಂತ ವೇಷವನ್ನ ಧರಿಸ್ಬೋದು ಅಂತ ಅವನಿಗೆ ಒಂದು ವರ ಕೊಡ್ತಾರೆ. ಸೊ ಇದು ನಂತರ ವಿಭೀಷಣನ ಹತ್ರ ಹೋಗ್ತಾರೆ. ಅವನು ತುಂಬಾ ಧರ್ಮಜ್ಞನಾಗಿರೋದ್ರಿಂದ, ಧರ್ಮದಿಂದ ನಡ್ಕೊಳ್ತಾ ಇರೋದ್ರಿಂದ ಅವನು ನೋಡಿ ತುಂಬಾ ಖುಷಿ ಆಗ್ಬಿಟ್ಟು, ನಿನ್ಗೆ ಯಾವ ವರ ಬೇಕು ಅಂತ ಕೇಳ್ದ. ಅವನು ನನಗೆ ಯಾವ ವರನೂ ಬೇಡ, ನಾನು ಜೀವನ ಪರ್ಯಂತ ಧರ್ಮಜ್ಞನಾಗೇ ಇರುವಂತೆ ನೋಡ್ಕೋ ಅಂತ ಕೇಳ್ತಾನೆ. ಅದು ಹಾಗೆ ಆಗ್ಲಿ, ಆದ್ರೆ ಇನ್ಯಾವ್ದಾರು ವರ ಕೇಳು ಅಂದಾಗ, ನನ್ಗೆ ವಿದ್ಯೆಯನ್ನು ಕಲಿದೇನೆ ನಾನು ಬ್ರಹ್ಮಾಸ್ತ್ರ ಬಿಡೋ ತರ ಆಗ್ಬೇಕು ಅಂತಾನೆ. ಅದನ್ನು ಕೊಡ್ತಾನೆ. ಯಾಕಂದ್ರೆ ನಿನ್ಗೆ ಬ್ರಹ್ಮಾಸ್ತ್ರ ಕೊಟ್ರು ನೀನು ಕೂಡ ಅದನ್ನ ಇದು ಕೆಟ್ಟದಾಗಿ ಉಪಯೋಗಿಸಲ್ಲ ಅನ್ನೋ ಒಂದು ನನ್ಗೆ ಅನ್ಸಿದೆ. ಹಾಗಲ್ದೆ ನಿನ್ಗೆ ಇನ್ನೂ ಒಂದು ವರ ಕೊಡ್ತೀನಿ, ಅಮೃತ್ವ ಕೊಡ್ತೀನಿ ನಿನ್ಗೆ. ಯಾಕೆಂದ್ರೆ ನೀನು
ನಿನಗೆ ನಾನು ಈಗಾಗ್ಲೇ ನೀನು ಧರ್ಮಜ್ಞನಾಗಿರುವಂತೆ ವರವ ಕೊಟ್ಟಿರೋದ್ರಿಂದ ನೀನು ಖಂಡಿತವಾಗಿ ಯಾವುದೇ ತಪ್ಪು ಮಾಡಲ್ಲ ಅನ್ನೋ ಒಂದು ಮನವರಿಕೆಯಿಂದ ನಾನು ನಿನಗೆ ಅಮರತ್ವವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಇವನ್ಗೆ ಅಮರತ್ವನು ಸಿಕ್ಕಾಯ್ತು. ಯಾಕೆಂದ್ರೆ 7 ಜನ ಇದು ಏನು ಚಿರಂಜೀವಿಗಳಿದ್ದಾರೆ, ಅದರಲ್ಲಿ ವಿಭೀಷಣನು ಒಬ್ಬ. ಯಾಕೆಂದ್ರೆ ಇತರ ಬ್ರಹ್ಮನಿಂದ ಅವನಿಗೆ ಒಂದು ವರ ಇರುತ್ತೆ, ಅಮರತ್ವದ ವರ. ಅದರ ನಂತರ ಕುಂಭಕರ್ಣನ ಹತ್ರ ಹೋದಾಗ ದೇವತೆಗಳೆಲ್ಲ ಬಂದ್ಬಿಡ್ತಾರೆ. ಬೇಡ ಬೇಡ ಕೊಡ್ಬೇಡಿ, ದಯವಿಟ್ಟು ನೀವು ಮಾಯಾ ವಿದ್ಯೆ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಬಿಡಿ ಅಂತ ಕೇಳ್ತಾರೆ. ಅವಾಗ ಇವನು ಬ್ರಹ್ಮದೇವರು ಸರಸ್ವತಿಯನ್ನ ಕರೆದು ನೀನು ಕುಂಭಕರ್ಣನ ನಾಲ್ಗೆಲೆ ಕುಳಿತು ಮಾತನಾಡಿಸು ಅಂತ ಹೇಳ್ಬಿಟ್ಟು, ಹಾಗೆ ಕುಂಭಕರ್ಣನ ಹತ್ರ ಇವರು ಹೋದಾಗ ಬ್ರಹ್ಮದೇವರು ವರವನ್ನು ಕೇಳು ಅಂತ ಹೇಳಿದಾಗ ಅವರು ಹೇಳುವಂಥದ್ದು, ನನಗೆ 1000 ವರ್ಷಗಳ ಕಾಲ ನಿದ್ರೆಯನ್ನ ಕೊಡು ಅಂತ. ಅವನ್ಗ ತಥಾಸ್ತು ಅಂದ್ಬಿಟ್ಟು ಬ್ರಹ್ಮದೇವರು ತಕ್ಷಣ ಹೊರಟೋಗ್ತಾರೆ, ದೇವತೆಗಳು ಹೊರಟೋಗ್ತಾರೆ. ಆವಾಗ ಇವನಿಗೆ ಎಚ್ಚರ ಆಗ್ಬಿಟ್ಟೈತೆ, ಎಂತ ಕೆಲಸ ಆಗೋಯ್ತು, ಈ ದೇವತೆಗಳೆಲ್ಲ ಮಾಯ ಮಾಡ್ಬಿಟ್ಟು ನನ್ಗೆ ಈ ತರ ಮೋಸ ಮಾಡ್ಬಿಟ್ರು ಅನ್ಕೊಂಡು ಇರ್ತಾರೆ. ಆಮೇಲೆ ಆವಾಗ ಸುಮಾಲಿ ಬರ್ತಾರೆ. ಸುಮಾಲಿ ರಾಕ್ಷಸ ಬಂದ್ಬಿಟ್ಟು ರಾವಣಂಗೆ ಹೇಳ್ತಾನೆ, ನೋಡು ಈಗ ನೀನು ತುಂಬಾ ತಪಸ್ಸು ಮಾಡ್ಬಿಟ್ಟು ತುಂಬಾ ಪರಾಕ್ರಮಿ ಆಗಿದ್ಯಾ, ಇದನ್ನ ಅವಧ್ಯತ್ವನ ಪಡೆದಿದ್ದೀರಾ. ಹಾಗಾಗಿ ನಾವೆಲ್ಲ ಈಗ ವಾಪಸ್ಸು ಲಂಕೆಗೆ ಹೋಗೋಣ, ನೀನ್ ದಯವಿಟ್ಟು ನಿಮ್ಮ ಅಣ್ಣ ಕುಬೇರನ ಹತ್ರ ಇದನ್ನ ಕೇಳು ಅಂತ. ಸೊ ಕುಬೇರನ ಹತ್ರ ನಾನು ಕೇಳೋದಿಲ್ಲ, ಯಾಕಂದ್ರೆ ಅವನು ನನ್ನ ಅಣ್ಣನ ಹತ್ರ ನಂಗೆ ಲಂಕೆ ಕೊಡು, ಹೋಗು ನೀನು ವಾಪಸ್ಸು ಅಂತ ಹೇಳಕ್ಕಾಗತ್ತ, ನಾನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವನು ವಾಪಸ್ ಹೊರಟೋಗ್ತಾನೆ. ಸುಮಾಲಿಗೆ ಇನ್ನೊಬ್ಬ ಮಗ ಇರ್ತಾನೆ ಪ್ರಹಸ್ತ ಅಂತ, ಅವನು ಇವನ ಮನವೊಲಿಸ್ತಾನೆ. ಇದೇನು ಹೊಸದಲ್ಲ, ಕಶ್ಯಪ ಮುನಿಗೆ ದಿತಿ ಮತ್ತು ಅದಿತಿ ಇಬ್ರು ಇದ್ರು. ಒಬ್ರಿಗೆ ರಾಕ್ಷಸರು, ಇನ್ನೊಬ್ರಿಗೆ ದೇವತೆಗಳಲ್ವಾ, ದೈತ್ಯರು ದೇವತೆಗಳು ಹೊಡೆದಾಡ್ಕೊಳ್ತಾ ಇದ್ರಲ್ವಾ, ಇದೇನ್ ಹೊಸದಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಮನವರಿಕೆ ಮಾಡ್ತಾನೆ. ಹೋಗಿ ಕುಂಭಕರ್ಣನ ಕುಬೇರನ ಹತ್ರ ಲಂಕೆನ ವಾಪಸ್ ಕೇಳು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವರು ರಾವಣ ಪ್ರಹಸ್ತನ್ನೇ ಕಳಿಸ್ತಾನೆ, ನೀನ್ ಹೋಗ್ಬಿಟ್ಟು ಕುಬೇರನ್ನ ಕೇಳು, ನೀನೇ ಹೋಗ್ಬಿಟ್ಟು ಅಂತ. ಕುಬೇರನ ಹತ್ರ ಪ್ರಹಸ್ತ ಹೋಗ್ಬಿಟ್ಟು, ನಾನು ನಿನ್ನ ತಮ್ಮನ ಪ್ರತಿನಿಧಿಯಾಗಿ ಬಂದಿದ್ದೇನೆ, ನಿನ್ನ ತಮ್ಮ ನನ್ನ ಕಳ್ಸಿರೋದು ಈ ಲಂಕಾನಗರಿನ ನಮ್ಮ ರಾಕ್ಷಸರಿಗೆ ಬಿಟ್ಕೊಡು ಅಂತ ಹೇಳ್ಬಿಟ್ಟು ಅಂತ. ಅವಾಗ ಅವನು ಕುಬೇರ ಹೇಳ್ತಾನೆ, ರಾವಣ ನನ್ನ ತಮ್ಮ ಆಗಿರೋದ್ರಿಂದ ಅವನು ಯಾವಾಗ ಬೇಕಾದ್ರೆ ಇಲ್ಲಿ ಇರ್ಬೋದು, ಅದಕ್ಕೆ ಯಾವ ಅಭ್ಯಂತರನೂ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಪ್ರಹಸ್ತರ ಹತ್ರ ಹೋಗ್ತಾನೆ. ವಿಶ್ರವಸು ಹತ್ರ ಹೋಗ್ತಾನೆ. ವಿಶ್ರವಸು ಹತ್ರ ಹೋಗ್ಬಿಟ್ಟು, ಅಪ್ಪ ಈ ತರ ರಾವಣ ಹೀಗೆ ನನ್ಗೆ ಲಂಕೆ ಬಿಟ್ಕೊಡು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಹೇಳ್ತಾರೆ, ನೀನು ಅವನಿಗೆ ಬಿಟ್ಕೊಡೋದೆ ಒಳ್ಳೇದು. ಯಾತಕ್ಕೆ ಅಂತಂದ್ರೆ ಅವನು ರಾಕ್ಷಸ, ಅವನಲ್ಲಿ ಒಳ್ಳೆತನ ಇಲ್ಲ, ಒಟ್ಟಿಗೆ ಅಂತ ಇರಕ್ ಆಗೋದಿಲ್ಲ. ನೀನು ಅವನಿಗೆ ಬಿಟ್ಕೊಟ್ಬಿಟ್ಟು ನೀನು ಇದ್ರಲ್ಲಿ ಕೈಲಾಸದ ಹತ್ರ ಅಲ್ಕಾಪುರಿ ಅಂತ ಇದೆ, ಅಲ್ಲಿ ಹೋಗಿ ನೀನು ವಾಸ ಮಾಡು, ಅದು ನಾನೇ ನಿರ್ಮಿಸಿರೋಂಥದ್ದು, ಅದು ಸುಂದರವಾಗಿ ಇದೆ. ನೀನು ಅಲ್ಕಾಪುರಿನಲ್ಲಿ ವಾಸ ಮಾಡು, ಲಂಕೆನ ಇವನಿಗೆ ವಾಪಸ್ ಕೊಟ್ಬಿಡು ಅಂತ. ಹಾಗಾಗಿ ರಾಕ್ಷಸರು ಇದ್ದಂಥ ಲಂಕೆನ ಅವರು ವಿಷ್ಣುವಿನಿಂದಾಗಿ ರಸಾತಳಕ್ಕೆ ಹೋಗಿ ವಾಪಸ್ ಮತ್ತೆ ಅವರ ಲಂಕೆಯನ್ನ ರಾವಣ ಬಂದಾಗ ಮತ್ತೆ ಪಡೆಯುವಂಥ ಸಂದರ್ಭ. ಹರಿ ಓಂ. ಇವತ್ತಿನ ವಿಷಯ ಇಷ್ಟು. ಮುಂದಿನ ವಿಷಯ ಮುಂದಿನ ಎಪಿಸೋಡ್ ನೋಡೋಣ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.